ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನವಾದ ಇಂದು ಎಲ್ಲೆಡೆ ಲಸಿಕೆಯದ್ದೇ ಕಾರುಬಾರು. 5 ವರ್ಷದೊಳಗಿನ ಮಕ್ಕಳನ್ನ ಲಸಿಕೆ ಹಾಕಿಸುವ ಕೆಲಸದಲ್ಲಿ ಪೋಷಕರು ಬ್ಯುಸಿಯಾಗಿದ್ರು. ಇನ್ನು ಕೆಲವು ಕಡೆ ಅಧ್ವಾನಗಳು ನಡೆದವು. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕೆ ದಿನ. ಸಿಎಂ ಗೃಹ ಕಚೇರಿಯಲ್ಲಿ ಸಿಎಂ ಮಗುವಿಗೆ ಪೋಲಿಯೋ ಹನಿ ಹಾಕಿದ್ರು. ಇದೇ ವೇಳೆ ಮೇಯರ್ ವೆಂಕಟೇಶ್ ಮೂರ್ತಿ, ಆಯುಕ್ತ ಸಿದ್ದಯ್ಯ ಸಹ ಮಕ್ಕಳಿಗೆ ಲಸಿಕೆ ಹಾಕಿ ಚಾಲನೆ ನೀಡಿದ್ರು. ಈ ವೇಳೆ ಆರೋಗ್ಯ ಸಚಿವ ಲಿಂಬಾವಳಿ ಹಾಜರಿದ್ದರು. ಪೋಷಕರು ತಪ್ಪದೇ ತಮ್ಮ ಮಕ್ಕಳನ್ನು ಕರೆದುಕೊಂಡು ಪಲ್ಸ್ ಪೋಲಿಯೋ ಬೂತ್ಗೆ ಹೋಗಿ ಪೋಲಿಯೋ ಹನಿ ಹಾಕಿಸುವ ಮುಖಾಂತರ ಮಕ್ಕಳು ಜೀವನ ಪೂರ್ತಿ ಆರೋಗ್ಯವಾಗಿ ಇರಲಿಕ್ಕೆ ತಾವೆಲ್ಲ ನೋಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಬೆಂಗಳೂರಿನ ಹಲವೆಡೆ ಎಡವಟ್ಟುಗಳು ನಡೆದವು. ದೂಪನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಫೇಲ್ ಆಗಿದ್ದ ವಿದ್ಯಾರ್ಥಿನಿಯನ್ನ ಈ ಕೆಲಸಕ್ಕೆ ಬಳಸಿಕೊಂಡಿದ್ರು. 4 ದಿನಕ್ಕೆ 340 ರೂಪಾಯಿ ಗುತ್ತಿಗೆ ಮಾತನಾಡಿ ಕೆಲಸ ಮಾಡಿಸಿಕೊಂಡ್ರು. ತರಬೇತಿ ಇರೋ ನರ್ಸಮ್ಮ ಆರಾಮಾಗಿ ಕೊಟ್ಟಿದ್ರು. ಟ್ರೈನಿಂಗ್ ಬೇಕು ಮೇಡಮ್ ಸ್ವಲ್ಪ, ಯಾಕಂದರೆ ಗೊತ್ತಿಲ್ಲದವರಾದರೆ ಮಗುಗೆ ಯಾವ ಥರ ಹಾಕ್ಬೇಕಂತ ಗೊತ್ತಿರಲ್ಲ. ಆ ಮಗುನ ಯಾವ ರೀತಿ ಸಮಾಧಾನ ಮಾಡಬೇಕು ಅನ್ನೋದು ಫಸ್ಟ್ ಅದರ ಬಗ್ಗೆ ಒಂದು ತಿಳುವಳಿಕೆ ಇದ್ದರೆ ನಮಗೂ ಪೇರೆಂಟ್ಸ್ಗೂ ಒಂದು ಹಾಕ್ಸ್ಕೊಂಡು ಹೋಗೋದಕ್ಕೆ ಖುಷಿ ಇರುತ್ತೆ. ಅದೇ ನಮ್ಮ ತಮ್ಮಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು, ಆವಾಗ ಗೊತ್ತಾಯಿತು ಪಲ್ಸ್ ಪೋಲಿಯೋ ಆಗ್ತಾಯಿದ್ದಾರೆ ಅಂತ. ಸೊ ಎರಡು ಸಲ ಮಾಡಿದೆ, ಇದು 3rd ಟೈಮ್ ಮಾಡ್ತಾ ಇರೋದು. 2 ಸಲ ಹಾಕಿದ್ದೀರಿ. ಎಷ್ಟು ದಿವ್ಸಕ್ಕೆ, 1 ದಿವ್ಸಕ್ಕೆ ಗೊತ್ತಿಲ್ಲ, 4 ಡೇಸ್ಗೆ 320. ಒಂದೊಮ್ಮೆ ಮಕ್ಕಳ ಆರೋಗ್ಯ ಹದಗೆಟ್ರೆ ಉತ್ತರ ಹೇಳೋರ್ಯಾರು ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದಾಗಿತ್ತು. ಉತ್ತರ ಹೇಳೋರೇ ಯಾರೂ ಇರಲಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಎತ್ತ ನೋಡಿದ್ರು ಒಂದಕ್ಕೊಂದು ಭಿನ್ನ ತಳಿಯ ಮುದ್ದು ನಾಯಿ ಮರಿಗಳು. 40ಕ್ಕೂ ಹೆಚ್ಚಿನ ಮುದ್ದಾದ ಶ್ವಾನ ಮರಿಗಳು ಪಾಲಕರ ಜೊತೆ ಆಟವಾಡ್ತಾ ಇದ್ವು. ಅಷ್ಟೇ ಅಲ್ಲ, ಎಲ್ಲ ಶ್ವಾನಗಳಿಗೆ ಸ್ಪರ್ಧೆ ಕೂಡ ಆಯಿತು. ಇಷ್ಟೆಲ್ಲ ಆದ್ಮೇಲೆ ನಿಮಗೂ ಈ ಮುದ್ದಾದ ಶ್ವಾನಗಳನ್ನು ತೋರಿಸ್ಲೇಬೇಕಲ್ವಾ? ಒಂದಕ್ಕಿಂತ ಒಂದು ಗಾತ್ರದಲ್ಲಿ ದೊಡ್ಡವು. ಒಮ್ಮೆಲೆ ನೋಡಿದ್ರೆ ನಾಯಿನೋ ಹುಲಿ ಮರಿನೋ ಅನ್ನೋ ಅನುಮಾನ ಮೂಡೋದು ಸಹಜ. ಹೌದು, ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಮೈಸೂರು ಕೆನೆಲ್ ಕ್ಲಬ್ನಲ್ಲಿ ನಡೆದ ಶ್ವಾನಗಳ ಶೋಧ ದೃಶ್ಯ ಇದು. ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಚಿ ಕೂಡ ಮುದ್ದಾದ ನಾಯಿಗಳನ್ನ ನೋಡಿ ಮುದ್ದಾಡಿದ್ರು. ಒಳ್ಳೆ ಶೋ ಮಾಡಿದ್ದಾರೆ. ಮತ್ತು ಲಾಟ್ ಆಫ್ ಬ್ರೀಡ್ಸ್ ಹ್ಯಾವ್ ಆಲ್ಸೋ ಕಮ್. ಭಾಳಷ್ಟು ಜನ ಬಂದಿದ್ದಾವೆ, ಭಾಳ ನಾಯಿಗಳು ಬಂದಿದ್ದಾವೆ. ಮತ್ತು ಇವೆಲ್ಲ ಹಾಕಿದ್ದಾರಲ್ಲ ಸ್ಟಾಲ್ಸು, ಇದು ಒಳ್ಳೆಯದು, ಎಜುಕೇಟಿವ್ ಆಗ್ತವೆ. ಮತ್ತು ಅವ್ರಿಗೆ ಡಾಗ್ ಲವರ್ಸ್ಗೆ ಹೇಳ್ಬೋದು ಏನಿದೆ, ಏನು ಸರಿ ಇದೆ, ಏನು ಸರಿ ಇಲ್ಲ ಅನ್ನೋದು. ಸೊ ಅವ್ರಿಗೆ ಎಜುಕೇಷನ್ ಆಗ್ತದೆ. ಯಾವ ರೀತಿ ನಾಯಿಗಳನ್ನ ಸಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಾಯಿತು. 48 ಜಾತಿಯ ಶ್ವಾನಗಳನ್ನ ಪ್ರದರ್ಶಿಸಲಾಯಿತು. ತುಂಬ ಖುಷಿ ಆಗ್ತಾ ಇದೆ, ಯಾಕೆ ಅಂದರೆ ನಂಗೆ ನಾಯಿಗಳು ತುಂಬ ಇಷ್ಟ. ಆಮೇಲೆ ಇಲ್ಲಿ ಎಷ್ಟೊಂದು ನಾಯಿ ಇದೆ, ತುಂಬ ಸಂತೋಷ ಆಗುತ್ತೆ. ಭಯ ಇದ್ದರೂ ತುಂಬ ಮಜಾ ಇರುತ್ತೆ, ನಂಗೆ ಗೊತ್ತು. ಇದು ಮುಖ್ಯ ಉದ್ದೇಶ ಏನು ಅಂತಂದರೆ ಜನರಿಗೆ, ಶ್ವಾನ ಪಾಲಕರಿಗೆ ನಾಯಿಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಮತ್ತು ಅವುಗಳ ಲಾಲನೆ ಪಾಲನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕದ್ದು ಅಲ್ಲದೆ ಬೇರೆ ನಾಯಿಗಳ ಜೊತೆಲಿ ಹೋಲಿಕೆ ಮಾಡಿ ನಮ್ಮ ನಾಯಿಯನ್ನು ಯಾವ ರೀತಿ ಇದನ್ನು ಮತ್ತೆ ಅಭಿವೃದ್ಧಿಪಡಿಸ್ಬೋದು ಅನ್ನೋದನ್ನು ತಿಳಿಸೋದು. ಒಟ್ನಲ್ಲಿ ನಾಯಿಗಳ ಮಾಲೀಕರಿಗೆ ತಮ್ಮ ಮುದ್ದಾದ ನಾಯಿಯನ್ನ ಎಲ್ರಿಗೂ ತೋರಿಸ್ತಾ ಖುಷಿ ಇಲ್ಲಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.